ಅಮ್ಮ ಅಮ್ಮ ಹ್ಞೂ ಯಾರು? ಓ ಹೊತ್ತಿಗೆ ಯಾವಾಗ ಬಂದ್ರೆ? ಈಗಮ್ಮ ಇವಾಗ ಬಂದ್ರಿ ಎತ್ತದ್ಲು ನಮ್ಮಮ್ಮನ ತಾತಕ್ಕೆ ಹೋಗೊಳತ್ಗೆ ಕೂತ್ಕೊಳ್ಳೋತ್ಗೆ ಸ್ನೇಹ ಏನ್ ಮಾಡಿದ್ದೀರತ್ತೆ ಅಡುಗೆ? ಮಾಡ್ತಾ ಇದ್ದೀನಮ್ಮ, ಇವಾಗ ಮಾಡ್ತಾ ಇದ್ದೀನಿ. ಕೂತ್ಕೊಳ್ರಿ, ಕಾಪಿ ಕೊಡ್ಲಾ? ಕಾಪಿ ಏನು ಬೇಡ, ಸರಿ ಒಳಗೆ ಅಷ್ಟು ಕೆಲಸ ಅದೇ. ನೀವು ಕೂತ್ಕೊಳ್ರತ್ಗೆ. ಅಮ್ಮ ಅತ್ತೇನು ಕೇಳಮ್ಮ, ಜೀವನ್ ಫೋನ್ ಯಾಕೆ ಸ್ವಿಚ್ ಆಫ್ ಬರ್ತದೆ ಅಂತ ಕೇಳೋಣ. ರಷ್ಟು ತಡ್ಕೊಳ್ಳಿ, ಇವಾಗ ಬಂದಿದ್ರಿ? ಓ ಸರೋಜ ಯಾವಾಗ ಬಂದ್ರೆ? ಈಗ ನಾ ಇವಾಗ ಬಂದಿರಿ ಕುತ್ಕೊಂತ ಇದ್ರಿ ಅಮ್ಮನೆಲ್ಲ ಗೊತ್ತಾವಳೆ. ಏನಮ್ಮ ಸ್ನೇಹ ಚೆನ್ನಾಗಿದೆಯಾ? ಹ್ಞೂ ಮಾವ ಚೆನ್ನಾಗಿದ್ದೀನಿ. ಏನು ಮಾಡ್ತಾ ಇದೆಯಾ ರಂಗನಾಕೆ? ಅಡುಗೆ ಮಾಡ್ತಾ ಇದ್ದೀನಿ. ಅಮ್ಮ ಏನ್ರಿ ಇಲ್ಲಿಗೆ ಬಂದಿದ್ದೀರಿ? ಇದ್ಯಾಕಮ್ಮ ಹಿಂಗೆ ಕೇಳ್ತಾ ಇದೆಯಾ? ಏನ್ರಿ ಇಲ್ಲಿಗೆ ಬಂದಿದ್ದೀರಿ ಅಂತ? ಇನ್ನೆಲ್ಲಿಗೆ ಹೋಗ್ಲಮ್ಮ ನಾನು? ಇನ್ನೆಲ್ಲಿಗೆ ಹೋಗ್ಲಿ ನೀನೇ ಹೇಳು. ಚೇತನ ಅವ್ರ ಮನೆಗೆ ಹೋಗಿದ್ರಿ, ಅವಳು ಬಾಳ್ಕಿತ್ತು ಬಾಯಿಗೆ ಹಾಕೋಬೇಕು ಅಂತ ಹೋಗಿದ್ರಾ? ಅವ್ರ ಅತ್ತೆ ಮೊದಲೇ ಸರಿಲ್ಲ. ಏನಕ್ಕೆ ಹೋಗಕ್ಕೆ ಹೋಗಿದ್ದ? ಏನಕ್ಕೆ ಹೋಗಕ್ಕೆ ಹೋಗಿದ್ದು? ಏನಕ್ಕೆ ಬಂದಿರೋದು ನಿಮ್ಮ ತಂಗಿ? ನನಗೆ ತಿಳಿದು ಬಂದವಳಲ್ಲ ಇರು. ಏನು ಎತ್ತ ಅಂತ ಕೇಳೋಣ. ಜೀವನ ಸುದ್ದಿ ಕೇಳಿದ್ರೆ ಏನು ಹೇಳ್ಬೇಡ, ನಿನ್ನ ಕಾಲಿಗೆ ಬೀಳ್ತೀನಿ. ನನ್ನ ಮಗು ಭವಿಷ್ಯ ಮಾತ್ರ ನೀನು ಹಾಳು ಮಾಡಬೇಡ. ಅವ್ನಿಗೇನೋ ಕುಳಿಸ್ಕೊಂಡು ಬುದ್ಧಿ ಹೇಳಿ ಕಲಿಸಿದ್ದೀನಿ. ನಿನ್ನ ಕಾಲಿಗೆ ಬೀಳ್ತೀನಪ್ಪ, ನನ್ನ ಮಗನ ಭವಿಷ್ಯ ಹಾಳು ಮಾಡಬೇಡ ನೀನು. ಇಲ್ಲ ಸುಮ್ಮನಿರು, ಅದೇ ನನಗೆ ತಿಳಿಯಲ್ಲ. ಏನು ಹೋಗಿ ಹೋಗಿ ಎಣ್ಣೆ ಮದುವೆ ಆಗಿರೋ ಹುಡುಗಿನ ತಂದು ಮದುವೆ ಮಾಡೋಕ್ಕತ್ತದ? ಅಲ್ಲ ಸರೋಜಿ, ಕಾಲದಿಂದ ಇದೇ ಬಾಳ್ಬಿಟ್ಟಲ್ಲ ನೀನು. ಕಾಲಕ್ಕೂ ಇದೇ ಆಗೋಯ್ತಲ್ಲ ನಿಂದು. ಯಾಕೆ ಸರೋಜಿ ನೀನು ಈ ಬಾಳ್ತಾ ಇರೋದು? ಹೊಂದ್ಕೊಂಡು ಬಾಳ್ಬೇಕಪ್ಪ ಅನ್ನೋ ಇದೇ ಇಲ್ಲಲ್ಲ. ಇವಾಗ ಅಳಿನವ್ರು ಬಂದವ್ರೆ, ಇವಾಗೂ ಈ ಆಟ ಆಡ್ಬೇಕಾ ನೀನು? ಅಮ್ಮ ಯಾಕಮ್ಮ ಹಿಂಗೆಲ್ಲ ಮಾತಾಡ್ತೀಯ ನೀನು? ಎಲ್ಲ ತಿಳಿದು ಏನೆಲ್ಲ ತಿಳಿದು ಯಾಕೆ ಹಿಂಗೆ ಮಾತಾಡ್ತೀಯ ಅಂತೇಳು? ಯಾರಮ್ಮ ಇವಾಗ ನಿಂಗೆ ಅಲ್ಲಿ ಹಿಂಸೆ ಕೊಡೋರು? ಸರೋಜಿ, ನೀನು ಇಲ್ಲಿರೋದಕ್ಕೆ ಲಾಯಕ್ಕಿಲ್ಲ ಆಯಿತಾ? ಮನೆಗೆ ಸೊಸೆ ಅವಳೆ, ಸೊಸೆನೂ ನನ್ನ ಇಷ್ಟೂರ ಕಟ್ಕೊಳಕ್ಕಾಗಲ್ಲ. ನನ್ನ ಕಷ್ಟ ಅಂತ ಬಂದರೆ ಅವಳೇ ನಾನು ನೋಡ್ಕೊಬೇಕು. ನಡಿ, ನಾನೇ ನಿಮ್ಮ ಮಾವನ ಹತ್ರ ಮಾತಾಡ್ಬಿಟ್ಟು ನೀನನ್ನು ಅಲ್ಲಿ ಬಿಟ್ಬಿಟ್ಟು ಬರ್ತೀನಿ ನಡಿ. ಅಲ್ಲಮ್ಮ ಇವಳೇನೋ ಜೀವನ ನಿನ್ನ ಮದುವೆ ಆಗ್ತೀನಿ ಅಂತಾಳೆ. ಜೀವನು ಬೆಂಗಳೂರಿಗೆ ಕೆಲ್ಸಕ್ಕೆ ಹೋಗೋಣ, ಅವ್ನು ಪಾಡ್ಕೊಂಡು ಕೆಲಸ ಮಾಡಲಿ. ಇವಳಿಗೆ ಯಾವ್ದಾನ ಬೇರೆ ನೋಡಿ ಮದುವೆ ಮಾಡಿದ್ರೆ ಆಯಿತು. ಅವನು ಫೋನ್ ಸ್ವಿಚ್ ಆಫ್ ಮಾಡೋನಜ್ಜಿ. ನಾನೇ ಫೋನ್ ಕಿತ್ಕೊಂಡು ಫೋನ್ ಕಿತ್ಕೊಂಡು ಫೋನ್ ಮನೆಗೆ ಇಟ್ಬಿಟ್ಟು ಹೋಗೋಣ. ಫೋನೇನು ಎತ್ಕೊಂಡು ಹೋಗಿಲ್ಲ. ನಡೀರಿ ಎದ್ದೇಳ್ರಿ ಮೇಲಕ್ಕೆ, ನಾನು ಬಿಟ್ಬಿಟ್ಟು ಬರ್ತೀನಿ ನಡೀರಿ ನಿಮ್ಮನ್ನ. ಅಲ್ಲಮ್ಮ ಒಂದೆರಡು ದಿವಸ ಇಲ್ಲಿ ಇರ್ತೀರಮ್ಮ? ಇಲ್ಲ ಕೊಟ್ಟೆನು ಕುಲಕ್ವರ್ಗು ಅಂತ. ನಿಮ್ಮ ಮನೆಗೆ ನೀವು ಇರಬೇಕು, ಎದ್ದೇಳ್ರಿ. ನಿಮ್ಮ ಮನೆಗೆ ನೀವು ಇದ್ರೇ ಚಂದ. ಕರ್ಕೊಂಡೋಗಿ ನಿಮ್ಮ ಮಾವನ ಕೇಳಿ ನಾನು ಬಿಡ್ತೀನಿ, ಎದ್ದೇಳು. ಇವಳ್ಗ ನಾನು ಎಲ್ಲನ ಒಂದು ಕಡೆ ಗಂಡು ನೋಡಿ ಮದುವೆ ಮಾಡ್ತೀನಿ. ಅಲ್ಲ ಅಜ್ಜಿ, ಜೀವನು ಕೆಲ್ಸಕ್ಕೆ ಹೋಗ್ತಾವನೆ ಯಾವುದೋ ಪ್ರಿಂಟ್ ರೂಮ್ಗಳಿಗೆ ಇಟ್ಕೊಂಡು. ಮದುವೆ ಮಾಡಿದ್ರೆ ಏನು ಬೆಂಗಳೂರಾಗ ಮನೆ ಮಾಡೋಕ್ಕಾಗ್ತದ? ನಮ್ಮಂಥವ್ರು ಮನೆ ಅಂದರೆ ಸುಮ್ಮನೆ ಆಗ್ತದ? ಅವನ ಆಸೆ ಬಿಟ್ಬಿಡು ನೀನು. ಆಸೆ ಪಡೋದಕ್ಕೂ ಒಂದು ಬೆಲೆ ಬೇಕೇ ಸ್ನೇಹ. ಮಾಡಬಾರ್ದು ತಪ್ಪುಗಳೆಲ್ಲ ಮಾಡಿಬಿಟ್ಟು ಇವಾಗ ಜೀವನು ಅಂತಂದರೆ ಇವಾಗ ಅವ್ನ ಭಾಳ ಹಾಳು ಮಾಡಬೇಕು ಅಂತ ನಿಂತಿದ್ಯಾ? ಅದ್ಯಾರ ಮಲ್ಲೇಶಿ ಅವ್ನ ಭಾಳ ಹಾಳು ಮಾಡಿದೆ, ಇವಾಗ ಇವ್ನ ಭಾಳ ಹಾಳು ಮಾಡಬೇಕು ಅಂತ ನಿಂತಿದ್ಯಾನೆ ನೀನು? ಅದೇ ಕಚ್ಚಿ ಹಂಗೆ ಮಾತಾಡ್ತಾ ಇದೆಯಾ? ಇರೋದನ್ನೇ ಮಾತಾಡ್ತಾ ಇರೋದು, ಇಲ್ದಿದ್ನೇನು ಮಾತಾಡ್ತಾ ಇಲ್ಲ. ಯಾವ್ದನ ಉದ್ಧಾರ ಆಗೋ ಕೆಲಸ ಮಾಡ್ರಿ ಅಮ್ಮನೂ ಮಗಳು. ಯಾಕೆ ಹಾಳಾಗೋ ಕೆಲ್ಸಕ್ಕೆ ಮಾಡ್ತಾ ಇದ್ದೀರಾ? ಅಲ್ಲ ಬಂಗಾದಂಥ ಸಂಸಾರ, ಎಂಥ ಸಂಸಾರ ನಮ್ಮೂರಾಗೆಲ್ಲ ಕೊಂಡಾಡ್ತಾರೆ. ಅಂಥ ಸಂಸಾರನ ಬಿಟ್ಬಿಟ್ಟು ಊರೂರು ಅಲಿತಾ ಇದ್ದೀರಲ್ಲ ಅಮ್ಮನೂ ಮಗಳು. ಏನೇ ಬಂದಿರೋದು ನಿಮ್ಗೆ? ಬರಬಾರ್ದು ರೋಗ ಹೊತ್ಕೊಂಡು ಹೋಗೋಂಥದ್ದು. ಈ ದರಿದ್ರಗಳನ್ನ ಮನೆಗೆ ಯಾವಾಗ ಕೊಟ್ಟನೋ ಆವತ್ತಿನಿಂದ ನನಗೆ ನೆಮ್ಮದಿ ಇಲ್ದಂಗೆ ಆಗೋಗ್ಬಿಡ್ತು. ನೆಮ್ಮದಿನೇ ಇಲ್ಲ ಇವಳಿಂದ ನನಗೆ. ಅದಕ್ಕೆ ಮುಂಚೆ ಬಂದು ಹುಟ್ಟಿದ ಮನೆ ಕುತ್ಕೊಂತಾಳೆ. ಸೊಸೆನೇನೆ ಮಾಡಲಿ ನಾನು? ನಿನ್ನ ಮನೆಗೆ ಇಕ್ಕೊಂಬಿಡ್ಲೇನೆ? ಹೋಗಿ ಅವಳನ್ನ ಬೀದಿಗೆ ತಳ್ಬಿಡ್ಲೇನೆ? ನಾನು ಹಂಗೆ ಹೇಳಿದ್ನೇನಮ್ಮ? ನಾನು ಏನಾದರೂ ಮಾತಾಡಿದ್ನ? ಎಲ್ಲ ನೀನೇ ಮಾತಾಡ್ತಾ ಇದೀಯಾ? ಕಷ್ಟ ಅಂತ ಬಂದಾಗ ಏನು ನಯ್ಯ ನಾಜೋಕಿಂದ ಮಾತಾಡ್ತೀಯ. ಇನ್ನು ಮಿಕ್ಕ ನಾನೇ ಅಂತ ಮೆರಿತೀಯ. ಏನಕ್ಕೆ ನೀನು ಆ ಮನೆಗೆ ಹೋಗಿ ಕೂತ್ಕೊಬೇಕಾಗಿತ್ತು? ನಿಮ್ಮ ಮಾವನ ಒಂದು ಮಾತು ಕೇಳಬೇಕಾಗಿತ್ತಲ್ಲ. ಈ ಪಂಡಿತರು ಈ ಕೆಲಸ ಕೊಡ್ತಾರೆ ಅಂತ ಯಾರು ಕಮ್ಮ ತಿಳಿಯೋದು? ತಿಳಿದಿದ್ರೆ ನಾನೇನು ಕಮ್ಮ ಓದ್ತಾ ಇದ್ನಿ? ಹಿಂದೆ ಮುಂದೆ ಆಲೋಚನೆ ಮಾಡಬೇಕು. ಮುಂದೆ ಏನಾಗ್ತದಪ್ಪ ನಮ್ಮ ಮನೆಗೆ ಹೆಂಗವ್ರ ಜನ ಅನ್ನೋದು. ಇವರಿಬ್ಬರನ್ನು ಕರ್ಕೊಂಡೋಗಿ ಅವ್ರ ಮನೆಗೆ ಬಿಟ್ಟು ಬರ್ತೀನೋ? ಇನ್ನೇನು ಮಾಡ್ತೀಯಾ? ನಾವು ಇಟ್ಕೊಳಕ್ಕಾಗ್ತದ ಇವ್ರನ್ನ? ಕೊಟ್ಟೇನು ಕುಲಕ್ವರ್ಗು. ನೋಡಿ ಸರೋಜಿ, ಇದೇ ಲಾಸ್ಟು. ಇನ್ನು ಮುಂದೆ ನೀನು ನಮ್ಮ ಮನೆ ಬಾಗಿಲಿಗೆ ಬರೋಂಗಿಲ್ಲ. ಸತ್ರೆ ಅಲ್ಲೇ ಸಾಯಿ, ಬದುಕಿದ್ರೆ ನ್ಯಾಯವಾಗಿ ಬದುಕು. ಅಲ್ಲ ಆ ಚೈತನ್ಯ ಅವ್ರ ಮನೆಗೆ ಹೋಗಿದೆಯಲ್ಲ, ನಿನಗೇನು ಮಾನ ಮರ್ಯಾದೆ ಏನೂ ಇಲ್ಲ? ಅವ್ರ ಅತ್ತೆ ಮೊದಲೇ ಒಟ ಅಂತ ಇರ್ತಾಳೆ. ಅದೇ ಉರಿಯೋಬೇಕು ಬೆಂಕಿಗೆ ತುಪ್ಪ ಸುರಿಯೋಕೆ ಹೋಗಿದ್ದ ನೀನು? ಮಾನ ಮರ್ಯಾದೆ ಆಗಲ್ಲೇನೆ? ಈ ಊಟ ಬಟ್ಟಿಗೆಲಾಗೆ ಹೋಗಿದ್ದೀರಿ ಮಾನ್ಗೆಟ್ಟವು. ಆ ಮಗುಗೆ ಬಾಯಿ ಇಲ್ದಂಗೆ ಮಾಡ್ತೀರಾ ನೀವು? ಎಷ್ಟು ಸತಿ ಬುದ್ಧಿ ಹೇಳಿ ನಾನು ನಿಂಗೆ? ಹಂಗಲ್ಲಮ್ಮ, ಹಂಗಮ್ಮ, ಹಂಗೋಗಿ ಹಿಂಗು ಏನು ಕಿವಿ ಮೇಲೆ ಹಾಕೋಣಲ್ಲ ನೀನು. ನನಗೆ ಬಂದದಮ್ಮ ಬಾಧೆ. ಸತ್ತನ ಹೋಗ್ಬಿಟ್ಟಿದ್ರೆ ಆತ ಮಣ್ಣಾಗ ಹಾಕಿ 1 ವರ್ಷನ 2 ವರ್ಷನ 10 ಸುತ್ತು ಸುಮ್ಮನೆ ಆಗ್ತಾ ಇದ್ದೆ. ನನಗೊಂದು ತಲೆನೋವು. ಇವಾಗ ನಿಂದು ತಲೆನೋವಲ್ದ್ರೆ ಈ ಮಹಾತಾಯ್ತೊಂದು ಗಂಡನ ಬಿಟ್ಬಿಟ್ಟು ಕರ್ಕೊಂಡು ಓಡ್ ಬಂದು ಕೂತ್ಕೊಂಡವಳು. ಇಲ್ಲಿ ಕರ್ಕೊಂಡು ಓಡೋ ಜ್ಞಾನ ಇರಲಿಲ್ಲ ಇವಳಿಗೆ. ಇವಾಗ ಜ್ಞಾನ ಬಂದದೆ. ಜೀವನ ತೆಗೆದು ಕಪಾಲಕ್ಕೆ ಕೊಟ್ಟರೆ ಹೆಂಗಿರ್ಬೇಕು? ಮಾಡೋದೆಲ್ಲ ಮಾಡಿಬಿಟ್ಟು ಇವಾಗ ಜೀವನ ಸುದ್ದಿಗೆ ಬಂದವಳೆ. ಜೀವನ ಸುದ್ದಿಕ
ಅಜ್ಜಿ ಅವನೇ ಹೇಳಿದ್ದು ನಿನ್ನ ಮದುವೆ ಆಗ್ತೀನಿ ಅಂತ. ಅವನೇನೋ ಹುಡುಗನು ಹೇಳ್ತಾನೆ, ನಿನ್ಗೇನು ಮಾನ ಮರ್ಯಾದಿಲ್ಲೇನೆ? ಮದುವೆ ಆಗಿದ್ಯಾ? ಅಮ್ಮೋ ಆ ಯತ್ನಾಳಲ್ಲ ಉಮ್ಮಪ್ಪನ ಅವರು ತಮ್ಮನ್ಗ ಹೆಣ್ಣು ಹುಡುಕ್ತಾವ್ರೆ ನೋಡಮ್ಮ. ಸ್ನೇಹ ಏನೇನು ಆತಳೇನೋ ಒಂದು ಮಗುವದೆ ಒಂದು 5 ವರ್ಷದ್ದು ಹೆಣ್ಣು ಮಗು ಹೆಣ್ಣು ಹುಡುಕ್ತಾವ್ರೆ. ಅವರು ಇರೋರೇ ಪರವಾಗಿಲ್ಲ. ಅವ್ರ ಅಮ್ಮನ ವಯಸ್ಸಾದಳು ಒಬ್ಬ ಅಮ್ಮನವಳೆ. ಆ ಮಗುವು ಈ ಅಪ್ಪನು ಇರೋದು ಅಷ್ಟೇ ನೋಡಮ್ಮ. ಏನು ಮವ, ನಾನು 2ನೇ ಮದುವೆಗೆ ಮದುವೆ ಆಗ್ಬೇಕಾ? ಎಂತ ಮಾತಾಡ್ತಾ ಇದೆಯಾ ಮವ? 2ನೇ ಮದುವೆ ಕಲ್ತೀರ ಇನ್ನೇನು? ನಿನ್ಗೆ ವಯಸ್ಸು ಹುಡುಗನ ಬರ್ತಾನೆ, 16 ವರ್ಷದ ಹುಡುಗನ ನಿನ್ನ ಮದುವೆ ಆಗಕ್ಕ? 16 ವರ್ಷದ ಹುಡುಗನ ಬರ್ತಾನೆ ನಿನ್ನ ಮದುವೆ ಆಗಕ್ಕ? ಏಯ್ ಹೇಳ ಅವ್ರಕ ಬಂದು ಹೆಣ್ಣು ನೋಡ್ಕೊಂಡು ಹೋಗ್ರಿ ಅಂತ ಹೇಳ್ಬಿಟ್ಟು ಬಾವಾಗ. ನಾನೇ ಮಾತಾಡ್ತೀನಿ ಅಮ್ಮನ ಕೂಡ. ಕೂಗ್ಬಿಟ್ಟು ಬಾವಾಗ. ಅಜ್ಜಿ ಬೇಡ ಅಜ್ಜಿ, ನಾನು ಮದುವೆ ಆಗಲ್ಲ, ನಾನು ಊರಿಗೆ ಹೋಗ್ಬೇಕು. ಆ ಊರಿಗೆ ಕೊತ್ತೀಯಾ? ಇನ್ನು ಎಷ್ಟು ಗಂಡು ಮಕ್ಳು ಭಾಳ ಹಾಳು ಮಾಡ್ಬೇಕಂತಿದ್ಯಾ? ಹಾಂ, ಎಷ್ಟು ಗಂಡು ಮಕ್ಳು ಭಾಳ ಹಾಳು ಮಾಡ್ಬೇಕಂತಿದ್ಯೇ? ನೋಡಜ್ಜಿ, ನಮ್ಮ ತಾತನವನೇ ನನಗೆ ಮದುವೆ ಮಾಡ್ತಾನೆ. ನಾನು ಆ ಮಲ್ಲೇಶ ಜೊತೆಗೆ ಇರೋಕ್ಕೆ ನಂಗೆ ಇಷ್ಟ ಇಲ್ಲ. ನೀನೇನು ಆ ಕಷ್ಟ ತಗೊಬೇಕಾಗಿಲ್ಲ. ನಮ್ಮ ತಾತನೇ ನನಗೆ ಮದುವೆ ಮಾಡ್ತಾನೆ. ಅಮ್ಮ ಎದ್ದೇಳು ಮೇಲಿಕೆ, ಎದ್ದೇಳು ಹೋಗೋಣ. ಲೇ ಅಮ್ಮ, ನಿನ್ನ ಮಕ ಮುಚ್ಚ, ನಿನ್ನಿಂದ ನನಗೆ ಭಾಳ ಸುಮ್ಮನೆ ಇರೇ. ಯಾವುದೋ ಒಂದು ಆಗಿ ಪೀಡೆ ತೊಲಗಿಯ ನಾನು ಒಬ್ಬಳು ಎಲ್ಲೋ ಜೀವನ ಮಾಡ್ಕೊಂಡು ಸಾಯ್ತೀನಿ. ಇಲ್ಲ ಆಗಲ್ಲ, ನಾನು ಆಗಲ್ಲ ಅಂದರೆ ಆಗಲ್ಲ. ಏಯ್ ಕೂತ್ಕೊಳ್ಳೆ, ಕೂತ್ಕೊಳ್ಳೆ ಕಂಡಿದ್ದೀನಿ. ಏನಮ್ಮ ಚೆನ್ನಮ್ಮ? ಬಾಮ್ಮ ಉಮ್ಮಕ್ಕ. ಅದೇ ನಿಮ್ಮ ಸೊಸೆ ಅವ್ರೇನೋ ತಮ್ಮನ್ಕ ಏನು ಹುಡುಕ್ತಾ ಇದ್ರಂತೆ, ಎತ್ತೋದು ನಿಮ್ಮ ಸೊಸೆ? ಅಯ್ಯ ಊರಿಗೆ ಹೋಗೋಳಮ್ಮ, ಬಟ್ಟೆಗೆ ಕೊಟ್ಬಿಟ್ಟು ಬರಕ್ಕ. ಅವ್ರ ಅಮ್ಮನ್ಗೂ ಹುಷಾರಿಲ್ಲ. ಇನ್ನು ಎಲ್ಲಿ ಅವ್ರ ತಮ್ಮನೇನ್ರು ಹೋಗ್ಬಿಟ್ಲಲ್ಲ, ಒಂದು ಹೆಣ್ಣು ಮಗು ಅದೇ. ಬಟ್ಟೆಗೆ ಹೋಗಿ ಕೊಟ್ಬಿಟ್ಟು ಬರ್ತೀನಂತೆ ಅಂದ್ಲ. ಹೋಗಮ್ಮ ಹೋಗಿ ಕೊಟ್ಬಿಟ್ಟು ಬಾವು ಅಂತಾನೆ. ಏನೋ ಕೂಗ್ದಂತೆ ಶಾಂತ್ಕೊಂಡು ಬಂದಿದ್ನಾ? ಅಯ್ಯ ನಮ್ದೊಂದು ಹೆಣ್ಣದಮ್ಮ ಕೊಡೋಣ ಅಂತ. ಏನು ಜಾಸ್ತಿ ವಯಸ್ಸಾಗದೆ ನಿಮ್ಮ ಸೊಸೆ ತಮ್ಮನ್ಕ? ಇಲ್ಲಮ್ಮ ಪಾಪ, ಇವಾಗ 31 ಬಿದ್ದದೆ. ನೀನು ಚಿಕ್ಕ ವಯಸ್ಸು. ಅಯ್ಯೋ ಅವಳ ರೋಗದವಳನ್ನ ಮದುವೆ ಮಾಡ್ಕೊಂಬಿಟ್ಟು ಅವನು ಅನುಭವಿಸೋದೆ ಬಾರ್ದೆಲ್ಲ ಅನುಭವಿಸ್ತಾ ಪಾಪ. ಚಿಕ್ಕ ವಯಸ್ಸಮ್ಮ ಅವನ್ಕ. ಅಲ್ಲ ವಯಸ್ಸಾದಂಗೆ ಕಾಣಿಸ್ತಾನೆ ಹೇಳು ಅಂತ. ಅಯ್ಯೋ ಚೆನ್ನಕ್ಕ, ಏನು ಹೇಳ್ತೀಯ? ಟೈಮ್ ಸರಿಯಾಗಿ ಊಟ ಇಲ್ಲ, ನೀರಿಲ್ಲ, ನಿಡಿ ಇಲ್ಲ. ಮನೆಗೆ ಬಂದಿದ ತಕ್ಷಣ ತಿನ್ನು ಅಂತ ಹೇಳೋರಿಲ್ಲ, ಕೈಗೆ ನೀರು ಹಾಕೋರಿಲ್ಲ, ಅವನು ಬಟ್ಟೆ ಹೋಗ್ಕೊಡೋರಿಲ್ಲ. ಅವನ್ಗೆ ಅದೇ ಒಂದು ಅದ್ಯಾರ್ದಿಂದ ಈ ನಡುವೆ ಹಂಗಾಗೋಗಿರೋದು. ಅವನು ಮುಂಚೆ ಹೆಂಗಿದ್ನೋ ಒಳ್ಳೆ ಪಿಕ್ಚರ್ ಆಕ್ಟ್ರೆಸ್ ಇದ್ದಂಗಿದ್ನಕ್ಕ. ಈ ನಡುವೆ ಹಂಗಾಗೋಗಿರೋದು. ಆ ಮಗುನ ನೋಡ್ಕೊಬೇಕು. ನಾವು ಕರ್ಕೊಂಬರೋಣ ಅಂದ್ರೆ ಎಲ್ಲಮ್ಮ, ನಮ್ಮನೆಗೆ ಇಬ್ಬರವ್ರೆ. ನನ್ನ ಸೊಸೆ ಬೇರೆ ಯಾರು ಅಲ್ಲ, ನಮ್ಮ ಅಣ್ಣ ಮಗಳೇ. ನಮ್ಮ ಅಣ್ಣ ಮಗನೇ ಅವನು. ಹೌದಾ? ಅಯ್ಯೋ ನಿಮ್ಮ ಮಟ್ಟಿಗೆ ಕಡೆ ಇಲ್ಲ, ನಾವೇನಕ್ಕೆ ಬರ್ತೀರಕ್ಕ? ಅದೇ ಏನಕ್ಕೆ ಬರ್ತೀರಿ? ನಮ್ಗೆ ಶಾತ್ ಹಂಗೆನ್ನು ಹಿಂಗೆ ಅವರು ಸೊಸೆ ತಮ್ಮನ್ಕ ಬೇಕಂತಮ್ಮ ಹೆಣ್ಣು ಅಂತ. ಏನು ತೊಂದರೆ ಇಲ್ಲ ತಾನೆ? ಏನು ತೊಂದರೆ ಇಲ್ಲ, ಮುಚ್ಚಿಟವಾಗಿ ನೋಡ್ಕೊಂತಾನೆ. 31 ವರ್ಷ ಅವನ್ಕ. ಇನ್ನು ಇವಾಗ ಮೊನ್ನೆ ದೀಪಾವಳಿ ಹಬ್ಬ ಹೋಯ್ತಲ್ಲ, ದೀಪಾವಳಿ ಹಬ್ಬದ ಮಾರನೇ ದಿವಸ 30 ತುಂಬಿ 31 ಆಗ್ತಿತ್ತು. ಯಾವ್ದನ ಅದೇನಕ್ಕ ಹೆಣ್ಣು? ಆಗ ನನ್ನ ಮೊಮ್ಮಗಳಿಗೆ ಈ ಹುಡುಗಿನೇ. ಚೆನ್ನಾಗದೆ, ಚಿಕ್ಕ ವಯಸ್ಸು ಹುಡುಗಿ. ಎಷ್ಟು ವರ್ಷ ಇವಾಗ? 23 ತುಂಬಿ 24 ಬಿದ್ದದೆ. ಒಂದು ಹೆಣ್ಣು ಒಂದು ಗಂಡು ಅಂದ್ಮೇಕ 5 ವರ್ಷ ಹೆಚ್ಚು ಕಡಿಮೆ ಇರಬೇಕು, ಇದ್ರೆ ಚೆನ್ನಾಗಿರ್ತದೆ. ಅಯ್ಯೋ ಇವಾಗಿನ ಮಕ್ಕಳು ನಮ್ಮ ವಯಸ್ಸೇ ಇರಬೇಕು ಅಂತಾರೆ. ನಮ್ಮ ಕಾಲದಾಗ ಹೆಚ್ಚು ಕಮ್ಮಿನೇ ನೋಡ್ತಾ ಇರಲಿಲ್ಲ. ಯಾರಂದ್ರೆ ಅವ್ರಿಗೆ ಕೊಟ್ಟತ್ ಮದುವೆ ಮಾಡ್ತಾ ಇದ್ರಲ್ಲೇನಕ್ಕ? ನಮ್ಮ ಕಾಲ ಹಂಗಿತ್ತಕ್ಕ. ಇವಾಗಿನ ಕಾಲದಾಗ ಕೇಳ್ಬೇಕಲ್ಲ ಮಕ್ಳು. ಅದೇಳು ಮುಖ್ಯವಾಗಿ ಹುಡುಗನ ನಾಳೆ ಬರಕ್ಕೆ ಕೇಳ್ಬಿಡಕ್ಕ. ಅವಳು ನಂಗೆ ನೋಡ್ಕೊಂಡು ಹೋಗ್ಲಿ ನೋಡೋಣ. ಏನಮ್ಮಯ್ಯ ಲೇ, ನಿನ್ನ ಹೆಸರೇನೆ? ನನ್ಗಿಷ್ಟ ಇಲ್ಲ ಮದುವೆ ಆಗಕ್ಕ. ಅಯ್ಯೋ ಚೆನ್ನಾಗವನೆ ಅಮ್ಮ ಹುಡುಗನು, ಚೆನ್ನಾಗವನು ಹುಡುಗನು. ಆ ಹುಡುಗನ್ಗೇನು ಹೆಸರು ಸ್ನೇಹ ಅಂತ, ಅವನ ಹೆಸರು ಸಂಜಯ್ ಅಂತ. ಸಂಜಯ್ ಹೆಸರು ಬಲಗಳು. ಆ ಹುಡುಗನ ಹೆಸರು ಸಾ ಬರ್ತದೆ, ಇವಳಿಗೂ ಸಾ ಬರ್ತದೆ. ಚೆನ್ನಾಗಿ ಬತ್ತವಕ್ಕೋ. ಹಂಗಾರೆ ಕರ್ಸ್ಲೇನು, ನೋಡ್ತೀರೇನು? ಹಂಗೆ ಫೋನ್ ಮಾಡಿ ನಾಳೆ ಬರಕ್ಕೆ ಹೇಳ. ಹೇಳ್ತೀನಿ ತಡಿ. ಈ ಹುಡುಗಿಯೇನು ಇಷ್ಟ ಇಲ್ಲ ಅಂತ ಹೇಳ್ತಾವಳೆ. ಹೇಳಿದ್ರೆ ಹೇಳ್ತಾಳೆ, ಹೋಗು ನೀನು ಫೋನ್ ಮಾಡಿ ಬಾ ಅಂತ ಹೇಳೋಗು ನಾಳೆ ಬೆಳಗ್ಗೆ. ಸರಿರಮ್ಮ, ಫೋನ್ ಮಾಡಿ ಹೇಳ್ತೀನಿ. ಏನು ಹೇಳಿದ್ಲಮ್ಮ? ನಾನು ಹೇಳಿದ್ದೀನಪ್ಪ ನಾಳೆ ಕರ್ಸು ಅಂತ ಹೇಳ್ಬಿಟ್ಟು. ಹುಡುಗನು ಚೆನ್ನಾಗವನೆ, ಏನಂತ ತೆಗ್ದಾಕೋ ಮಟ್ಟ ಇಲ್ಲ. ಚೆನ್ನಾಗವನು ಹುಡುಗನು, ಇನ್ನು ಚಿಕ್ಕ ವಯಸ್ಸು. ಬರ್ಲಿ ಇರೋ ನೋಡೋಣ. ಮಾವನು ಏನಂತನೋ ಏನೋ ಒಂದು ಮಾತು ಕೇಳಬೇಕಲ್ಲ ಮಾವನು. ಇನ್ನು ಮಾವನು ಕೇಳ್ತಿದ್ರೆ ಆತದ? ಆಯ್ಪನ್ ಕೇಳಬೇಕು. ನಾವೆಲ್ಲ ನೋಡೋಣ. ಆಮೇಲೆ ಒಂದು ದಿವಸ ಅಲ್ಲಿ ಊರಿಗೆ ಕಳಿಸಿದ್ರೆ ಆಯ್ತು, ಇಲ್ಲ ನೀನೇ ಕರ್ಕೊಂಡು ಹೋಗ್ಬಿಟ್ಬಾ. ನೋಡೋಣ. ಅಜ್ಜಿ ನಂಗೆ ಮದುವೆ ಬೇಡ ಅಜ್ಜಿ, ನಂಗೆ ಇಷ್ಟ ಇಲ್ಲ ಮದುವೆ ಆಗಕ್ಕ. ಅಯ್ಯೋ ನೀದಂಗೆ ಬಾಯಂಗೆ ಮುಚ್ಕೊಂಬಿಡಮ್ಮ. ಬಾಯಂಗೆ ಮುಚ್ಕೊಂಬಿಡು. ಲೇ ನಡಿಯೇ ಇವಳೆ ರಂಗನಾಯ್ಕೆ ಅಡುಗೆ ಮಾಡಿ ನಡಿ. ಬೆಳಗ್ಗೆ ಆ ಹುಡುಗನ ಬರ್ತಾನೆ, ಬಂದು ನೋಡ್ಕೊಂಡು ಹೋದ್ಮೇಲೆ ನಾನೇ ಕರ್ಕೊಂಡೋಗಿ ಊರಿಗೆ ಬಿಟ್ಬಿಟ್ಟು ಬರ್ತೀನಿ. ಸರಿ ಅತ್ತೆ ಆಯಿತು. ಹೌದು, ಇದು ಯಾರು ಹೇಳಿದ್ ನಿಂಗೆ? ಆಯಮ್ಮನೆ ಹೇಳಿದ್ದು. ಆಯಮ್ಮನೆ ಇವಾಗ ಬಂದಿದ್ಲಲ್ಲ, ಆಯಮ್ಮನ ಹೆಸರು ಮಧ್ಯವಿರಮ್ಮ. ಆಯಮ್ಮನೆ ಒಂದು ದಿವಸ ನಾನು ಕೂಡ ಅಂತು, ಅದಕ್ಕೆ ನಾನು ನಿಮ್ಗೆ ಕೂಡ ಬೆಳಗ್ಗೆ ಅಂದಿತ್ತು. ಇವ್ಳಿಗೆ ಮದುವೆ ಆಗತ್ತೆ, ಇನ್ನು ಯಾರು ಮಾಡ್ಕೊತಾರೆ? ಮಾಡ್ಕೊಂಡು ಸುಮ್ಮನೆ ಅಮ್ಮ. ನೀನೇನೋ ಹಿಂಗೆ ನಿರ್ಧಾರ ತಗೊಂತ ಇದೆಯಾ? ನಮ್ಮ ಮಾವನು ಏನಂತನೋ ಏನೋ. ನಾನು ಹೇಳಿದ್ನಲ್ಲ ನಿಮ್ಮ ಮಾವನ ಹತ್ರ ಮಾತಾಡೋ ಜವಾಬ್ದಾರಿ ನಂದು ಅಂತ. ನಿನ್ನ ಮಗಳನ್ನ ಬಂದೋಬಸ್ತಾಗಿಕ್ಕ. ಆಮೇಲೆ ರಾತ್ರಿ ನಮ್ಮ ಮನೆಯಿಂದನೇ ಓಡೋಗ್ಬಿಟ್ಟಾಳು. ನಮಗೆ ಕೆಟ್ಟ ಹೆಸರು ತರಬೇಡ್ರಮ್ಮ. ನಾವು ಬಡವರೇ ಆಗ್ಬೋದು, ಮಾನ ಮರ್ಯಾದೆಗೆ ಬದುಕ್ತಾ ಇದ್ದೀರಿ ನಾವು. ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೀಯ ನೀನು? ಅನುಭವ ಅಮ್ಮ, ಅನುಭವದ ಮಾತು. ನೀನು ಮಾಡಿರೋ ಗನಂದಾರಿ ಕೆಲಸ. ಒಂದು ಕಿತ ಮಕ್ಕಳಿಗೆ ಮುಚ್ಚಿ ಬೆಳೆದ್ರೆ ಅಷ್ಟೇ ಮುಗೀತು. ಹೆಣ್ಮಕ್ಳು ಹುಷಾರಾಗಿರ್ಬೇಕಮ್ಮ. ಬಟ್ಟೆ ಹೋಗಿ ಮುಳ್ಳು ಮೇಲೆ ಬಿದ್ದರು, ಮುಳ್ಳು ಬಂದು ಬಟ್ಟೆ ಮೇಲೆ ಬಿದ್ದರು, ಅರಿಯೋದು ಬಟ್ಟೆನೇ. ಆ ಬಟ್ಟೆ ಸಮಾನ ನೀವು ಹೆಣ್ಮಕ್ಳು ಹೆಂಗಿರ್ಬೇಕು ಹಂಗಿರ್ಬೇಕು. ಒಂದು ಸತಿ ಕೆಟ್ಟ ಹೆಸರು ಹೊತ್ಕೊಂಡ್ಮೇಲೆ ಜೀವನ ಪರ್ಯಂತ ಹೋಗಲ್ಲ, ತಿಳ್ಕೊಂಬಿಡು.
ಇವಾಗೂ ನಂಗೂ ನಂಬಿಕೆ ಇಲ್ಲ. ಮದುವೆ ಅಂತ ಇದ್ದೀನಿ, ರಾತ್ರಿ ಓಡೋತೀಯೇನೋ ಅಂತ ನನ್ನ ಮನಸ್ಸು ಕೇಳ್ತಾ ಇದೆ. ನನ್ನನ್ನೇ ಓಡೋತಾಳೆ ಅನ್ಯಾಯವಾಗಿ, ಏನಕ್ಕೆ ಇಷ್ಟು ಕಷ್ಟ ಬೀಳ್ತಾ ಇದೆಯಾ ಅಂತ. ನೋಡು ಸ್ನೇಹಿ, ಆ ಮಲ್ಲೇಶಿ ಜೊತೆಗೆ ಹೋಗು ಅಂದರೆ ಹೋಗಲ್ಲ ಅಂತೀಯಾ? ಇಲ್ಲಮ್ಮ, ನಾನು ಹೋಗಲ್ಲ. ನಂಗೆ ಅವ್ರ ಮನೆಗಿರೋಕೆ ಇಷ್ಟ ಇಲ್ಲ. ಅದೊಂದು ಜೈಲಿದ್ದಂಗೆ, ನಂಗೆ ಇಷ್ಟ ಇಲ್ಲ. ಯಾಕೆ ಇಷ್ಟ ಇಲ್ಲ? ಅವಾಗ ಓಡೋಗು ಚೆನ್ನಾಗಿತ್ತೇನೆ. ಅಜ್ಜಿ, ಆ ಊರು ಜಾಸ್ತಿ ದೂರ, ನನಗಿಷ್ಟ ಇಲ್ಲ ಅಜ್ಜಿ. ನನ್ಗೆ ಅಷ್ಟು ದೂರ ನಿಮ್ಮನ್ನೆಲ್ಲ ಬಿಟ್ಟಿರೋಕೆ ಇಷ್ಟ ಇಲ್ಲ. ಹಂಗಾದ್ರೆ ಈ ಹುಡುಗನ ಒಪ್ಕ. ಬಾ ಚೆನ್ನಕ್ಕ, ಬಾಕ ಅಕ್ಕೋ ಬಂದವನಕ್ಕೋ. ನಾನು ಸೊಸೆನ ಕರ್ಕೊಂಡು ನೀನು ಹೂ ಅಂದ್ರೆ ಕರ್ಕೊಂಬರ್ಲಾ? ಅಯ್ಯೋ ಕರ್ಕೊಂಬೋಗೆ ಮಾರೈತಿ. ಹೋಗು ಕರ್ಕೊಂಡು ನೋಡ್ಬೋಗು. ನೋಡ್ದಂಗೆ ಆಬುಲ್ಲೆ ಹೆಂಗವನು ಏನೋ ಅಮ್ಮ. ರಸ್ತೆ ಆಡ್ಕಳೆ ಇಷ್ಟ ಆಯ್ತಂತೆ, ಬರ್ತಾನೆ. ಎದ್ರ ಮೇಲೆ ಕಲೆಯಲ್ಲಿ ಒಂದತ್ರ ನಿಂತ್ಕೊ. ಬಾಪ ಬಾ. ಅಮ್ಮ ಬೇಡಮ್ಮ. ಬಾಯಿ ಮುಚ್ಕೊಂಡಿರು ಸ್ನೇಹಿ, ಬಾಯಿ ಮುಚ್ಕೊಂಡಿರ್ಬೇಕು ನೀನು. ನಡಿಯಪ್ಪ, ನಡಿ ಕೂತ್ಕೊಂಡು ನಡಿ. ಲೇ ಈಗ ಈ ಹುಡುಗಿನೇ ಡಿಗ್ರಿ ಓದವಳಂತೆ. ಸರಿ ಅತ್ತೆ. ಮಗುಗೆ ಎಷ್ಟು ವರ್ಷ ಅಪ್ಪ ಇವಾಗ? 3 ವರ್ಷ ಅಜ್ಜಿ. ಓಡಾಡ್ತಾಳಲ್ಲ ಚೆನ್ನಾಗಿ? ಓಡಾಡ್ತಾಳೆ. ನೀನು ಏನು ಕೆಲಸ ಮಾಡ್ತಾ ಇದೀಯಾ? ತೋಟದ ಕೆಲಸನೂ ಮಾಡ್ತೀನಿ. ಮುಂಚೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಕಂಪ್ನಿಗೆ. ಇವಾಗ ವರ್ಕ್ ಫ್ರಮ್ ಹೋಮ್ ಅಂತ ಮನೆಗೆ ಕೆಲಸ ಮಾಡ್ತೀನಿ. ಹೌದಾ, ಸರಿನಪ್ಪ. ನನ್ನ ಮೊಮ್ಮಗಳಪ್ಪ, ನನ್ನ ಮಗಳು. ಇವ್ರ ಅಕ್ಕನ ಇಬ್ಬರು ಹೆಣ್ಮಕ್ಳು. ಇವ್ರ ಅಕ್ಕನ ಬೆಂಗಳೂರು ಕೊಟ್ಟಿದ್ದೀರಿ. ಇವ್ರ ಅಕ್ಕರು ಗಂಡು ಡಾಕ್ಟ್ರು. ಆಸ್ಪತ್ರೆ ಐತೆ ಅವ್ರದ್ದೇ ಸ್ವಂತ. ಹೌದಾ? ರಾಜಾಜಿನಗರದಾಗ ಇರೋದು ಇವ್ರ ಅಕ್ಕನವರು. ಅವ್ರದ್ದು ಸ್ವಂತ ಮನೆನೇ. ಏನೇ ಓದಿರೋದು ಇವಳು? ಡಿಗ್ರಿ ಓದವಳಮ್ಮ. ಡಿಗ್ರಿ ಓದವಳಂತಪ್ಪ. ಸರಿ ಅಜ್ಜಿ, ನೋಡ್ಕೊಂಬಿಡಪ್ಪ. ಏನು ಇದಿಲ್ಲ, ನಿಂಗೆ ಇಷ್ಟನೋ ಕಷ್ಟನೋ ಅಂತ ಇವಾಗೆ ಹೇಳ್ಬಿಟ್ಟು ಹೋಗ್ಬಿಡು. ಅದ್ರಾಗೇನು ಮುಜುಗಾರ ಏನಿಲ್ಲ. ಇಷ್ಟನೇ ಅಜ್ಜಿ. ಇಷ್ಟನೇನಾ? ಅಜ್ಜಿ ಇಷ್ಟ. ಅಜ್ಜಿ ಇವ್ರ ಹತ್ರ ಮಾತಾಡ್ಬೋದಾ? ಅಯ್ಯೋ ಮಾತಾಡ್ರಪ್ಪ, ಮಾತಾಡ್ರಿ. ಈಗಿನ ಕಾಲದಾಗ ಎಲ್ಲ ಮಾಮೂಲಿ, ಮಾತಾಡ್ರಿ. ಲೇ ಹೋಗಿ ಸ್ನೇಹ, ನನ್ಗೇನು ಮಾತಾಡ್ಬೇಕು ಅಂತ ಅನಿಸ್ತಾ ಇಲ್ಲ ಅಜ್ಜಿ. ನಂಗೆ ಮಾತಾಡ್ಬೇಕು ಅಂತ ಅನಿಸ್ತಾ ಇಲ್ಲ. ಹೋಗಿ ಮಾತಾಡೋಗಿ ಆ ಹುಡುಗನ ಜೊತೆಗ. ಹೋಗಪ್ಪ, ಹೋಗ್ರಿ ಮಾತಾಡೋಗ್ರಿ. ಮುಂದುವರಿಯುವುದು